Hey guys, Namaskara and good morning. Welcome to Kanyakumari Ride Series Day 2. ಮದುರೈ ಮುಗೀತು ದೇವಸ್ಥಾನ ಬೆಳಗ್ಗೆ 8 ಗಂಟೆ ಈಗ. ಸೊ ಇಲ್ಲಿಂದ ಈಗ ರಾಮೇಶ್ವರಂ ಹೊರಡ್ತಾ ಇದ್ದೀನಿ. ಇಲ್ಲಿಂದ 180 ಕಿಲೋಮೀಟರ್ಸ್ ಏನೋ ಇದೆ, ಅರೌಂಡ್ 80-90 ಕಿಲೋಮೀಟರ್ಸು, 3 to 4 hours ಆಗುತ್ತೆ. ಸೊ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಸೊ ನನ್ನ ಬೈಕೆಲ್ಲ ರೆಡಿಯಾಗಿದೆ ಪ್ಯಾಕ್ ಆಗಿ. ಸೊ ಚೆಕ್ಔಟ್ ಆಯಿತು. ಇಲ್ಲಿಂದ ರಾಮೇಶ್ವರಂ ಹೊರಡ್ತೀನಿ. ರಾಮೇಶ್ವರಮಲ್ಲಿ ಆಲ್ರೆಡಿ ರೂಮ್ ಬುಕ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ಚೆಕ್ ಇನ್ ಮಾಡಿ ನೆಕ್ಸ್ಟ್ ಮುಂದೆ ಅಲ್ಲಿಂದ ಬೇರೆ ಕಡೆ ಹೋಗೋಣ. ಲೆಟ್ಸ್ ಗೋ. ಓಕೆ ಗಾಯ್ಸ್, ಮದುರೈ ತುಂಬ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಸೊ ಆ್ಯಸ್ ಐ ಮೆನ್ಷನ್, ಮದುರೈ ನಂದು ಫೈನಲ್ ಡೆಸ್ಟಿನೇಷನ್ ಅಲ್ಲ. ರಾಮೇಶ್ವರಂ ಮತ್ತು ಕನ್ಯಾಕುಮಾರಿ ಹೋಗೋದಿದ್ದು ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು. ಸೊ ಆನ್ ದ ವೇ ಮದುರೈ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ ಇಲ್ಲಿಗೆ. ಮದುರೈ ಮೀನಾಕ್ಷಿ ಟೆಂಪಲ್, ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ವೆರಿ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ವರ್ತ್ ದ ವಿಸಿಟ್. ಸೊ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ಇಲ್ಲೆಲ್ಲೋ. ಸ್ವಲ್ಪ ಸಿಟಿಯಿಂದ ಹೊರಗಡೆ ಹೋಗ್ಬಿಡ್ತೀನಿ, ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೈವೇಗೆ ಹೋಗಿ ಅಲ್ಲೇ ಎಲ್ಲಾದರೂ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ದೂರ ಇಲ್ಲಿ ರೋಡ್ ತುಂಬ ನ್ಯಾರೋ ಇದೆ. ಈ ಟೆಂಪಲ್ ಹತ್ತಿರದಿಂದ ಸ್ವಲ್ಪ ಹೈವೇ ರೀಚ್ ಆಗೋ ತನಕ ರೋಡ್ ಅಷ್ಟು ಸ್ವಲ್ಪ ಚಿಕ್ಕದು ಮತ್ತು ತುಂಬ ಟ್ರಾಫಿಕ್ ಕೂಡ ಇದೆ. ಸೊ ಹಾಗಾಗಿ ಇಲ್ಲೆಲ್ಲೂ ಮತ್ತೆ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋದು ಹಿಂಸೆ ಅನಿಸುತ್ತೆ. ಸೊ ಸ್ವಲ್ಪ ದೂರ ಹೋಗ್ತೇನೆ, ಮುಂದೆ ಹೈವೇ ಎಲ್ಲಾದರೂ ಸ್ವಲ್ಪ ಖಾಲಿ ಅನಿಸಿದ್ರೆ ಅಲ್ಲೇ ಹೋಗ್ತೀನಿ. ಓಕೆ, ರೋಡ್ ಮಿಸ್ ಮಾಡಿಕೊಂಡೆ. ಓಕೆ, ಇಲ್ಲಿ ಮೇಲೆ ಹೋಗ್ಬೇಕೋ ಕೆಳಗೆ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ಲ. ಸರ್ ಸರ್ ರಾಮೇಶ್ವರಂ ಪೋನೋದಕ್ಕೆ ರಾಮೇಶ್ವರಂ ಹಿಂಗೆ ಹಿಂದೆ ರೋಡ್ನಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇದು ಹೈವೇ ಅನಿಸುತ್ತೆ. ರಾಮೇಶ್ವರಂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮದುರೈ ರಿಂಗ್ ರೋಡು. ಸೊ ಫೈನಲಿ ಇಲ್ಲಿ ಯಾವುದೋ ಒಂದು ಹೋಟೆಲ್ ಸಿಕ್ತು. ನೋಡು, ಆರ್ಯಾಸ್ ಹೋಟೆಲ್ ಅಂತ. ಓಕೆ, ಇದು ಪ್ರಾಪರ್ ಪೊಂಗಲ್ಲು ಇಡ್ಲಿ ಆಪ್ಷನಲ್ಲ ಹಾಕಿದ್ದಾರೆ. ಸ್ಟ್ರೈಟಾ? ಓಕೆ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಈಗ ಇನ್ನು 115 ಕಿಲೋಮೀಟರ್ಸ್ ಇದೆ ರಾಮೇಶ್ವರಂಗೆ. 2 hours ತೋರಿಸ್ತಾ ಇದೆ. ಬಟ್ ರೋಡ್ ತುಂಬ ಚೆನ್ನಾಗಿದೆ. 2 hours ಬೇಕಾಗಲ್ಲ ಅನಿಸುತ್ತೆ. ನೋಡೋಣ.
ನಾವು ಒಂದು ಬ್ರೇಕ್ ತೊಗೋಬೇಕು. ಇಲ್ಲಿ ಕಾಫಿ ಸಿಗಲಿಲ್ಲ, ಸೊ ಇಲ್ಲಿ ಈಚೆಗಡೆ ಎಲ್ಲೋ ಇದೆ ಅಂತ ಹೇಳಿದ್ರು. ಒಂದು ಕಾಫಿ ಕುಡಿದು ಇನ್ನು ರಾಮೇಶ್ವರಂ ತನಕ ನಾನ್ ಸ್ಟಾಪ್ ಹೊರಡೋದು. ಬಟ್ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಓ, ಟೀ ಬ್ರೇಕ್ ಅಲ್ಲೇ ಇದೆ. ಓಕೆ, ಗಾಡಿ ಮತ್ತೆ ತಿರುಗಿಸೋಕ್ಕಾಗಲ್ಲ. ಓ, ವೆಲ್ಕಮ್ ಟು ರಾಮನಾಥಪುರ ಡಿಸ್ಟ್ರಿಕ್ಟ್. ಸೊ ಇಲ್ಲಿ ರೈಟ್ ಸೈಡ್ ಹೋದರೆ ರಾಮನಾಥಪುರಮ್, ಸ್ಟ್ರೈಟ್ ಹೋದರೆ ರಾಮೇಶ್ವರಂ ಅಂತ ತೋರಿಸ್ತಾ ಇದೆ. ಅಂದರೆ ರೈಟ್ ಸೈಡ್ ಹೋದರೆ ರಾಮನಾಥಪುರಮು, ಸ್ಟ್ರೈಟ್ ರಾಮೇಶ್ವರಮು. ಹೋಟೆಲ್ ಎಲ್ಲಿ ಬುಕ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಇಲ್ಲೇ ಒಂದು ಹೋಟೆಲ್ ಇದೆ. ಕಾಫಿ ಗಿಫಿ ಕುಡಿತಾ ಚೆಕ್ ಮಾಡುವ. ಫಸ್ಟ್ ಹೋಟೆಲ್ ರೂಮ್ಗೆ ಹೋಗೋದಾ, ಅಲ್ಲಿಂದ ರಾಮೇಶ್ವರಂಗೆ ಹೋಗೋದಾ, ಏನು ಮಾಡೋದು ಅಂತ. ಸೊ ಇಲ್ಲಿ ಬೇಕ್ರಿ ಅವ್ರ ಹತ್ರ ಮಾತಾಡಿದೆ. ಇಲ್ಲಿ ಬೇರೆ ಏನಾದರೂ ಪ್ಲೇಸಸ್ ರಾಮನಾಥಪುರಮಲ್ಲಿ ಸ್ಪೆಸಿಫಿಕ್ಲಿ ಏನಾದರೂ ಇದೆಯಾ ನೋಡೋದಕ್ಕಂತ. ಅವರು ರಾಮನಾಥಪುರಮಲ್ಲಿ ಸ್ಪೆಸಿಫಿಕ್ಲಿ ಏನಿಲ್ಲ, 2-3 ದೇವಸ್ಥಾನಗಳಿದೆ, ಅಲ್ಲಿ ಬೇಕಿದ್ರೆ ಹೋಗ್ಬೋದು. ಇಲ್ಲಾಂದರೆ ಸೀದಾ ರಾಮೇಶ್ವರಮೇ ಹೋಗು ಅಂತ ಹೇಳಿದ್ರು. ಸೊ ಡೈರೆಕ್ಟಾಗಿ ಈಗ ರಾಮೇಶ್ವರಂಗೆ ಹೋಗ್ತೀನಿ. ರಾಮನಾಥಪುರಂ ಏನು ಹೋಗೋಕ್ಕೋಗಲ್ಲ. ಪಾಂಬಂ ಬ್ರಿಡ್ಜ್ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಅದು ರಾಮನಾಥಪುರಮಲ್ಲಿ ಬರುತ್ತಾ ಇಲ್ಲಾಂದರೆ ರಾಮೇಶ್ವರಮಲ್ಲಿ ಅಂತ. ಸೊ ಅದೊಂದು ಚೆಕ್ ಮಾಡಿಬಿಟ್ಟು ನಂದು ಹೋಟೆಲ್ ಇರೋದನ್ನು ರಾಮೇಶ್ವರಮಲ್ಲೇ. ಡೈರೆಕ್ಟಾಗಿ ಮ್ಯಾಪ್ನ ರಾಮೇಶ್ವರಂಗೆ ಹಾಕೊಂಡ್ಬಿಟ್ಟು ಅಲ್ಲೇ ಹೋಗ್ತೀನಿ. ಓಕೆ, ಇದು ರಾಮನಾಥಪುರಂ ಟೌನ್ ಒಳಗೆ ಬಂದಿದ್ದಾರೆ. ರಾಮನಾಥಪುರಂ ರೈಲ್ವೆ ಸ್ಟೇಷನ್. ಲೆಫ್ಟ್ ಸೈಡ್ ರಾಮೇಶ್ವರಂಗೆ ಹೋಗೋದಕ್ಕೆ ಟೀ ಸ್ಟಾಪ್ ಮಾಡಿದ ಪ್ಲೇಸಿಂದ ಲೆಫ್ಟ್ ಸೈಡ್ ಹೋಗಬೇಕು ಅಂತ ಹೇಳಿದ್ರು. ಬೋರ್ಡ್ ಹಾಗೆ ಆಯಿತು, ಬಟ್ ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಗೂಗಲ್ ಮ್ಯಾಪು ಇದೇ ರೂಟ್ ತೋರಿಸ್ತಾ ಇದೆ. ಅಂದರೆ ಟೌನ್ ಒಳಗಡೆಯಿಂದ ಬಂದು ಮತ್ತೆ ಹೋಗ್ಬೇಕಂತ ರೂಟ್ ತೋರಿಸ್ತು. ಸೊ ಇದೇ ರೂಟ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಬಸ್ ಇಲ್ಲಿಂದ ಮತ್ತೆ ಕನೆಕ್ಟ್ ಆಗ್ಬೋದು ಅನ್ಸುತ್ತೆ ಹೈವೇಗೆ. ಸೊ ಅಲ್ಲಿ ಕನ್ಫ್ಯೂಷನ್ ಏನಾಯಿತು ಅಂದರೆ, ನಾನು ಅಷ್ಟು ರಿಸರ್ಚ್ ಮಾಡಿರಲಿಲ್ಲ ರಾಮನಾಥಪುರಮಲ್ಲಿ ಏನಾದರೂ ನೋಡೋವಂಥದ್ದು ಇದೆಯಾ ಪ್ಲೇಸು, ಮತ್ತು ಏನು ಮಾಡಬೇಕಂತ. ನಾನು ಅಂದ್ಕೊಂಡೆ ರಾಮನಾಥಪುರಂ ಮತ್ತು ರಾಮೇಶ್ವರಂ ಎರಡೂ ತುಂಬ ಕ್ಲೋಸ್ ಇರುತ್ತೆ, ರಾಮನಾಥಪುರಂ ಪಾಸ್ ಆಗಿದ್ದೇನೆ ಸೀದಾ ರಾಮೇಶ್ವರಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದು ರಾಮನಾಥಪುರಂ ಡಿಸ್ಟ್ರಿಕ್ಟು. ಇಲ್ಲೇನು ಟೌನಲ್ಲಿ ಏನು ಅಂಥದ್ದು ನೋಡೋದೇನಿಲ್ಲ, 1-2 ಟೆಂಪಲ್ಸ್ನ ಬಿಟ್ಟರೆ ಅಂತ ಅಲ್ಲೂ ಬೇಕ್ರಿಯಲ್ಲಿ ಹೇಳಿದ್ರು. ಸೊ ಈಗ ರಾಮೇಶ್ವರಂ ಹೋಗ್ತಾ ಇದ್ದೀನಿ. ರಾಮೇಶ್ವರಂ 29 ಕಿಲೋಮೀಟರ್ಸ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಮೆಮೋರಿಯಲ್ 26. ನೋಡೋ ಫಸ್ಟ್ ಅಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಮೆಮೋರಿಯಲ್ ಸಿಕ್ಕಿದ್ರೆ ಅದನ್ನೇ ಮುಗಿಸ್ಬಿಟ್ಟು ಮುಂದೆ ಹೋಗೋಣ. ಇರೋದು ಸ್ವಲ್ಪ ಓವರ್ಟೇಕ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ಬೋದು. ಅಂದರೆ ಗಾಡಿ ಹಿಂದೆ ಇದ್ದರೆ ಎಸ್ಪೆಷಲಿ ರೈಟ್ ಸೈಡ್ ವೆಹಿಕಲ್ಸ್ ಬರ್ತಾ ಇರೋದು ಗೊತ್ತಾಗೋದೇ ಇಲ್ಲ ಸಡನ್ನಾಗಿ. ಆರ್ಯಾಮನ್ ಬೀಚ್ ನೋಡೋಣ, ಯಾವುದೋ ಬೀಚ್ ಇದೆಯಂತೆ, ಬೀಚ್ ಹತ್ರ ಹೋಗ್ಬಿಟ್ಟು ಆಮೇಲೆ ಹೋಗ್ತೇನೆ.
ಚೆನ್ನಾಗಿದೆ ಬೀಚ್. ತುಂಬಾ ಕ್ರೌಡ್ ಕೂಡ ಅಷ್ಟೇನಿಲ್ಲ, ಬಟ್ ನೀರಲ್ಲಿ ಹೋಗಿ ಆಡೋದಕ್ಕಾಗೋದಿಲ್ಲ ಈಗ. ಬೀಚ್ ಚೆನ್ನಾಗಿತ್ತು, ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಬಟ್ ನಂದು ಲಗೇಜ್ ಎಲ್ಲ ಇದ್ದಿದ್ದು, ಬೈಕ್ ಲಗೇಜ್ ಎಲ್ಲ ಇದ್ದಿದ್ದರಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಜಸ್ಟ್ ಅಲ್ಲಿ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈಗ ವಾಪಸ್ ಹೈವೇಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಎಂಟ್ರಿ ಫೀಸ್ ಬೇರೆ ಇದೆ. ಒಂದು ಬೈಕಿಗೆ 5 ರೂಪೀಸು, ಕಾರ್ಗೆ 30 ರೂಪೀಸನ್ನು ಚಾರ್ಜ್ ಮಾಡ್ತಾರೆ. ಓಕೆ, ಬ್ಯಾಕ್ ಟು ದ ಹೈವೇ. ರಾಮೇಶ್ವರಂ 29 ಕಿಲೋಮೀಟರ್ಸ್ ತೋರಿಸ್ತಾ ಇದೆ, 45 ಮಿನಿಟ್ಸು. ವಾವ್, ದಿಸ್ ಈಸ್ ರಿಯಲಿ ಬ್ಯೂಟಿಫುಲ್. ಪಾಂಬಮ್ ಬ್ರಿಡ್ಜ್ ರೀಚ್ ಆಗಿದ್ದೀವಿ. ಎರಡೂ ಕಡೆ ಸಮುದ್ರ. ಆ ಕಡೆ ಲೆಫ್ಟ್ ಸೈಡಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾನು ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿದ್ದೆ, ಅಂದರೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದಾಗ ನನಗೂ ಅದು ಹೇಳಿದರು, ಇಲ್ಲಿ ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ, ಇವಾಗ ಟ್ರೈನ್ ಶೆಡ್ಯೂಲ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ನಾನು ಬ್ರಿಡ್ಜ್ ಎಂಟ್ರ್ ಆಗಿದ ತಕ್ಷಣ ಎಂಟ್ರೆನ್ಸಲ್ಲೇ ಸ್ಟಾಪ್ ಮಾಡಿದ್ದೆ, ಬಟ್ ಇಲ್ಲಿ ವ್ಯೂ ಇನ್ನೂ ಅದು ಅಲ್ಲಿಗಿಂತ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ. ಸೊ ಲೆಟ್ ಮಿ ಸ್ಟಾಪ್ ಹಿಯರ್. ರೈಟ್, ಮುಂದಕ್ಕೆ ಹೋಗೋಣ ಈಗ. ಓಕೆ, ಸೊ ಇಲ್ಲಿಂದ ಇನ್ನೂ 12 ಕಿಲೋಮೀಟರ್ಸು ಹೋಟೆಲ್ಲು. ಸೊ ಆನ್ ದ ವೇ ಡಾಕ್ಟರ್ ಅಬ್ದುಲ್ ಕಲಾಂ ಮೆಮೋರಿಯಲ್ ಸಿಕ್ಕಿದ್ರೆ ಅದನ್ನು ವಿಸಿಟ್ ಮಾಡಿಬಿಟ್ಟು ಸೀದಾ ಆಮೇಲೆ ಹೋಟೆಲ್ಗೆ ಹೋಗ್ತೀನಿ. ಡಾಕ್ಟರ್ ಅಬ್ದುಲ್ ಕಲಾಂ ಮೆಮೋರಿಯಲ್ ಬಂದ್ಬಿಟ್ಟು ಹಿಂದೆನೇ ಹೋಯ್ತು, ಇಲ್ಲೊಂದು 200 ಮೀಟರ್ಸ್ ಹಿಂದೆ. ಸ್ಟಾಪ್ ಮಾಡೋಣ ಅಂದ್ಕೊಂಡೆ, ಬಟ್ ಲಗೇಜ್ ಎಲ್ಲ ಇದೆ, ಟ್ಯಾಂಕ್ ಬ್ಯಾಗ್ ಏನೋ ತೊಗೊಂಡೋಗ್ಬಿಡ್ಬೋದು, ಬಟ್ ಮೇಯ್ನ್ ಲಗೇಜ್ ಕ್ಯಾರಿ ಮಾಡೋದಕ್ಕಾಗಲ್ಲ, ಸ್ವಲ್ಪ ಹೆವಿನೂ ಇದೆ, ಮತ್ತು ಲಗೇಜ್ ಇಡೋದಕ್ಕೆಲ್ಲ ಜಾಗ ಇದೆಯಲ್ಲ ಗೊತ್ತಿಲ್ಲ.
ಸೊ ಹೋಟೆಲ್ ಏನಿವೆ ಇಲ್ಲಿಂದ ಇನ್ನೊಂದು 4.5 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡಿ ಲಗೇಜೆಲ್ಲ ಇಟ್ಬಿಟ್ಟು ಆಮೇಲೆ ಬರ್ತೀನಿ. ಇವತ್ತೆಲ್ಲ ಬೇರೆ ಇನ್ನು ಯಾವುದೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಂಥದ್ದಿಲ್ಲ. ಇವತ್ತು ನೈಟ್ ಇಲ್ಲೇ ಹಾಲ್ಟ್ ಆಗೋದ್ರಿಂದ ರಾಮನಾಥ ಸ್ವಾಮಿ ಟೆಂಪಲ್ 2.5 ಕಿಲೋಮೀಟರ್, ಧನುಷ್ಕೋಡಿ 20 ಕಿಲೋಮೀಟರ್ಸ್. ಓಕೆ, ಹೋಟೆಲ್ ಜ್ಯೋತಿರ್ಲಿಂಗ್ ಫೈನಲ್ಲಿ ರೀಚ್ ಆದೆ. ಸೊ ಹೋಟೆಲ್ ಚೆಕ್ ಇನ್ ಆಯಿತು, ಲಗೇಜೆಲ್ಲ ತೊಗೊಂಡೋಗಿ ಇಟ್ಟು ಬಂದೆ. ರೂಮು ಡೀಸೆಂಟ್ ಆಗಿದೆ, ಚಿಕ್ಕ ರೂಮು, ಬಟ್ ಫಾರ್ ಅ ಡೇ ಮೋರ್ ದೆನ್ ಸಫಿಷಿಯಂಟ್. ಸೊ ಇದು ರೂಮು. ಸೊ ಹೇ ಗೈಸ್, ಟೈಮ್ ಆಲ್ಮೋಸ್ಟ್ 1:15 ಆಗ್ತಾ ಬಂತು. ಫ್ರೆಶ್ ಅಪ್ ಆದ ಇವಾಗ. ಇಲ್ಲಿಂದ ಧನುಷ್ಕೋಡಿ ಒಂದು 20 ಕಿಲೋಮೀಟರ್ಸ್ ಇದೆ. ಫಸ್ಟ್ ಧನುಷ್ಕೋಡಿಗೆ ಹೋಗ್ಬಿಡ್ತೀನಿ. ಧನುಷ್ಕೋಡಿ ನೋಡಿಕೊಂಡು ಇನ್ನೂ ಊಟನೂ ಮಾಡಿಲ್ಲ, ಹಾಗೆ ದಾರಿ ಇಲ್ಲಾಂದರೆ ಸಿಕ್ಕಿದ್ರೆ ಊಟ ಮಾಡಿಕೊಂಡು ಧನುಷ್ಕೋಡಿ ಮುಗಿಸಿ ಅಲ್ಲಿಂದ ಡಾಕ್ಟರ್ ಅಬ್ದುಲ್ ಕಲಾಂ ಮೆಮೋರಿಯಲ್ ಹತ್ರ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಓಕೆ, ಆಫ್ ಟು ಧನುಷ್ಕೋಡಿ. ಇದು ಧನುಷ್ಕೋಡಿ ರೋಡು. ಇಲ್ಲಿಂದ 15 ಕಿಲೋಮೀಟರ್ಸು. ಇಲ್ಲಿ ಹಿಂದೆ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟಲ್ಲಿ ಬಂದುಬಿಟ್ಟು ವೆಹಿಕಲ್ಸ್ಗೆ ಅಂದರೆ 4 ವೀಲರ್ಸ್ಗೆ ಅರೌಂಡ್ 20 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ, ಎಂಟ್ರಿ ಫೀಸ್ ಅಂತ ಹೇಳ್ಬಿಟ್ಟು. 20 30 ರುಪೀಸ್ ಅಂತ ಸರಿ ನೋಟಿಸ್ ಮಾಡಲಿಲ್ಲ, ಬಟ್ ಅಲ್ಲಿ ಚಾರ್ಜ್ ಮಾಡ್ತಾರೆ. 2 ವೀಲರ್ಗೇನು ಚಾರ್ಜ್ ಮಾಡಲಿಲ್ಲ, ನನಗೇನು ಚಾರ್ಜ್ ಮಾಡಲಿಲ್ಲ. ಕೋದಂಡರಾಮರ್ ಟೆಂಪಲ್, ಬ್ಯೂಟಿಫುಲ್. ಸೊ ಆ ಕಡೆ ಈ ಕಡೆ ಸಮುದ್ರ, ಮಧ್ಯದಲ್ಲಿ ಅಲ್ಲಿ ಮುಂದೆ ದೇವಸ್ಥಾನ ಕಾಣಿಸ್ತಾ ಇದೆ, ಕೋದಂಡರಾಮ ದೇವಸ್ಥಾನ. ಗಾಳಿ ಅಂತೂ ಸೂಪರಾಗಿ ಬೀಸ್ತಾ ಇದೆ, ಸಖತ್ತು ತಣ್ಣಗಾಗಿದೆ. ಇಷ್ಟು ಬಿಸಿಲಿದ್ರೂ ಒಂದಿಷ್ಟು ಬಿಸಿ ಅಂತ ಅನ್ನಿಸ್ತಾ ಇಲ್ಲ, ಸಖತ್ ಕೂಲ್ ಗಾಳಿ ಬೀಸ್ತಾ ಇದೆ ಇಲ್ಲಿ. ಫೈನಲಿ ಸೊ ಇಲ್ಲೂ ಏನೋ ಪೂಜೆ ಮಾಡ್ತಾ ಇದ್ದಾರೆ. ಏನು ಪ್ಲೇಸ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಅಲ್ಲಿ ಏನು ಪೂಜೆ ಮಾಡ್ತಾರಂತ ಸರಿ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಇದೊಂದು ಐಲ್ಯಾಂಡ್ ಥರ ಇದೆ. ಬಂದಿದ್ದ ರೂಟಲ್ಲೇ ವಾಪಸ್ ಹೋಗಬೇಕು. ಆ ಕಡೆ ಮುಂದೆ ನೋಡಿದ್ರೆ ಅಲ್ಲೊಂದು ಸ್ಟ್ರೆಚ್, ಅಲ್ಲೂ ಒಂದು ಐಲ್ಯಾಂಡ್ ಥರನೇ ಕಾಣಿಸ್ತಿದ್ದಾರೆ. ಮುಂದೆ ಹೋಗ್ಬೇಕು, ಅಲ್ಲಿ ದಾರಿ ಇದೆ. ನೋಡೋಣ ಇಲ್ಲೇನಿದೆ ಅಂತ. ಓಕೆ, ಇಲ್ಲದು ಕಲ್ಲು ಬಂಡೆ ಇದೆ, ಅದನ್ನು ತಲೆ ಮೇಲಿಟ್ಟು ಶಿವಲಿಂಗದ ಮುಂದೆ ಪ್ರಾರ್ಥನೆ ಮಾಡಿಸ್ತಾರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಅಲ್ಲಿಂದ ಮರಳನ್ನ ತಗೊಂಡು ಹೀಗೆ ಲಿಂಗದ ಥರ ಒಂದು ರಾಶಿ ಹಾಕ್ತಾರೆ ಇಲ್ಲಿ ಮರಳನ್ನ.
ಹಿಂದಿಯಾ? ಹಿಂದಿ. ಸೊ ಇಲ್ಲಿ ಏನಂದರೆ ಅಲ್ಲಿ ಆ ಬಂಡೆಕಲ್ಲು ಒಂದು ಕಲ್ಲಿರುತ್ತೆ, ಅದನ್ನು ಜನ ಹೋದರೆ ಅಲ್ಲಿ ಅವ್ರ ತಲೆ ಮೇಲೆ ಇಟ್ಬಿಟ್ಟು ಶಿವನಿಗೆ ಪ್ರಾರ್ಥನೆ ಮಾಡಿ ಅಲ್ಲಿಂದ ಈ ಕಡೆ ಬರಬೇಕು. ಸೊ ಚೆನ್ನಾಗಿದ್ದಾರೆ. ಮತ್ತು ಇವಾಗ ಅಲ್ಲಿ ಹೋಗೋದಕ್ಕೇನು ಹೋಗೋದಿಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ ಸುಮಾರು ಕಡೆ ಆಗಿ ಮಾಡಿದ್ದಾರೆ. ಸೊ ಮರಳಲ್ಲಿ ಈ ಥರ ಗೋಪುರ, ಸಣ್ಣ ಗೋಪುರ ಥರ ಕಟ್ಟಿ ಬಿಡ್ತಾ ಇದ್ದಾರೆ ಎಲ್ಲರೂ. ನೈಸ್. ಸೊ ಇಲ್ಲಿ ಈ ಪ್ಲೇಸ್ದು ಹಿಸ್ಟ್ರಿ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದಾರೆ. ಹೋಗೋಣ ಇಲ್ಲಿ ನೋಡೋದಕ್ಕೆ. ಕೋದಂಡ ರಾಮರ್ ಟೆಂಪಲ್. ದಿಸ್ ಹೋಲಿ ಪ್ಲೇಸ್ ವೇರ್ ಲಾರ್ಡ್ ರಾಮ ಕಂಡಕ್ಟೆಡ್ ಪಟ್ಟಾಭಿಷೇಕಂ ಆಫ್ ವಿಭೀಷಣರ್, ಬ್ರದರ್ ಆಫ್ ಕಿಂಗ್ ರಾವಣ, ಆಫ್ಟರ್ ದ ಬ್ಯಾಟಲ್ ಅಗೇನ್ಸ್ಟ್ ರಾವಣ. ಓಕೆ. ಇಲ್ಲಿ ವಿಭೀಷಣಂದು ಪಟ್ಟಾಭಿಷೇಕ ನಡೆದಂತೆ, ರಾಜ್ಯದ ಪಟ್ಟಾಭಿಷೇಕ. ರಾವಣನ ಯುದ್ಧದಲ್ಲಿ ಸೋಲಿಸಿದಾದಮೇಲೆ. ಸೊ ನೀವು ಹೋಗೋದಕ್ಕಾಗಿದ್ರೆ ತುಂಬ ಕ್ರೌಡ್ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಇವಾಗ ಧನುಷ್ಕೋಡಿಗೆ ಹೊರಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬಾ ಸಣ್ಣ ಸಣ್ಣ ಹಟ್ ಥರ ಹಾಕ್ಕೊಂಡು ಫಿಶ್ ಶೂಟ್ ಮಾಡ್ತಾರೆ. ಸೌದೆ ಒಲೆಯಲ್ಲಿ ಮೀನು ಫ್ರೈ ಮಾಡಿ ಕೊಡ್ತಾರೆ. ಸೊ ನೀವು ಈ ಕಡೆ ನೀವೇನಾದರೂ ಸೀ ಫುಡ್ ಲವರ್ ಆಗಿದ್ದರೆ ಮತ್ತು ಎಲ್ಲಾದರೂ ಟ್ರೈ ಮಾಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ಟ್ರೈ ಮಾಡ್ಬೋದು. ಓಕೆ. ಸೊ ಫೈನಲಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಧನುಷ್ಕೋಡಿ ಮುಗೀತು ವಿಸಿಟ್ ಮಾಡಿದ್ದು. ಈಗ ಇಲ್ಲಿಂದ ನಾನು ಡಾಕ್ಟರ್ ಅಬ್ದುಲ್ ಕಲಾಂ ಮೆಮೋರಿಯಲ್ಗೆ ಹೋಗ್ತಾಯಿದ್ದೀನಿ.
ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಸೊ ಇವನ್ ಮ್ಯಾಪ್ ಕೂಡ ಇನ್ನೂ ನೋಡೋಗ್ತಾ ಇಲ್ಲ, ಇಂಟರ್ನೆಟ್ ಇಲ್ಲ ಅಂತೇಳಿ. ಈ ರೋಡಲ್ಲೇ ಒಂದು ಆಲ್ಮೋಸ್ಟ್ ಒಂದು 14-15 ಕಿಲೋಮೀಟರ್ಸ್ ಮುಂದೆ ಹೋದರೆ ನೆಟ್ವರ್ಕ್ ಸಿಗುತ್ತೆ. ಆಮೇಲೆ ಅಲ್ಲಿಂದ ರೂಟ್ನ ಫಾಲೋ ಮಾಡ್ತೇನೆ. ಸೊ ಇಲ್ಲಿ ಧನುಷ್ಕೋಡಿ ಹತ್ರನೇ ಲೈಟ್ ಹೌಸ್ ಇದೆ. ಅಡಲ್ಟ್ಸ್ 10 rupees, ವಿಡಿಯೋಗ್ರಫಿ 25 rupees. ಸೊ ಇಲ್ಲಿ ಲೈಟ್ ಹೌಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಧನುಷ್ಕೋಡಿ ಲೈಟ್ ಹೌಸ್ ಈಸ್ ಫಂಕ್ಷನಿಂಗ್ ಸಿನ್ಸ್ 2022 ಆ್ಯಂಡ್ ಇಟ್ಸ್ ಪ್ರೈಮರಿ ರೋಲ್ ಈಸ್ ಪ್ರೊವೈಡಿಂಗ್ marine aids to navigation. The visitors are advised to follow the instruction. ಸೊ ಇಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಅಡಲ್ಟ್ಸ್ಗೆ 10 rupees, ಮಕ್ಕಳಿಗೆ 5 rupees. ಮತ್ತು ಅಡಿಷ್ನಲಿ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ ಇಲ್ಲಾಂದರೆ ಸ್ಟಿಲ್ ಫೋಟೋಗ್ರಫಿ ಕ್ಯಾಮ್ರಾ ಇತ್ತು ಅಂದರೆ ಅದಕ್ಕೆ ಅರೌಂಡ್ 20-25 rupees ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಲಿಫ್ಟ್ ಇದೆ. ಸೊ ಲಿಫ್ಟಲ್ಲಿ ಹೋಗ್ಬೋದು. ಸ್ವಲ್ಪ ಜನ ಮೇಲೆ ಹೋಗ್ತಾರೆ ಮತ್ತು ಅವ್ರ ಕೆಳಗೆ ಬಂದಾದಮೇಲೆ ಇನ್ನಷ್ಟು ಜನನ ಮೇಲೆ ಕಳಿಸ್ತಾರೆ. ಸೊ ಇಲ್ಲಿ ಬಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಲೈಟ್ ಹೌಸ್ ವಿಸಿಟ್ ಮಾಡಾಯಿತು. ಟೈಮ್ ಆಲ್ಮೋಸ್ಟ್ 5 ಆಗ್ತಾ ಬರ್ತಾಯಿದೆ, ತುಂಬಾ ಲೇಟ್ ಆಯಿತು. ಸೊ ಇಲ್ಲಿಂದ ಡೈರೆಕ್ಟ್ ಅಬ್ದುಲ್ ಕಲಾಂ ಮೆಮೋರಿಯಲ್ ಹತ್ರ ಹೋಗ್ತೀನಿ. ಅದನ್ನು ಮುಗಿಸಿ ಬೇರೆ ನೋಡ್ಬೇಕು. ಅದರಿಂದ ಮುಗಿಸಿ ಹೋಟೆಲ್ಗೆ ಹೋಗ್ತೀನಿ. ಅಲ್ಲಿ ಬೇರೆ ಯಾವ್ದಾದ್ರು ಹತ್ರ ಜಾಗ ಇದ್ದರೆ ನೋಡೋದು, ಇಲ್ಲಾಂದರೆ ಇವತ್ತಿಗೆ ಡೇ ಎಂಡ್ ಮಾಡಿ ಬೆಳಗ್ಗೆ ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಹೋಗಬೇಕು ಮತ್ತು ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ ಅದೆಲ್ಲ ಕೇಳ್ಕೊಂಡು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಂಡು ಹೋಗಿ ಸೆಟಲ್ ಆಗ್ತೇನೆ ಅಷ್ಟೇ. ಅರುಳ್ಮಿಗು ರಾಮನಾಥ ಸ್ವಾಮಿ ಟೆಂಪಲ್, ರಾಮೇಶ್ವರಂ ಸಬ್ ಟೆಂಪಲ್ ಅಂತ. ಸೊ ಎಷ್ಟು ದೂರ ಇದೆ ಏನೂ ಗೊತ್ತಿಲ್ಲ. ಬಟ್ ಇಲ್ಲಿ ಮಂಡ್ ರೋಡು ನೋಡೋಣ. ಯಾವುದೋ ಕಾಡು ಹೊರಗಡೆ ಬರ್ತಾ ಇರೋ ಥರ ಫೀಲ್ ಆಗ್ತಾ ಇದೆ. ಓಕೆ, ಜಡಾತೀರ್ಥಂ ರೈಟ್ ಸೈಡ್ ಹಾಕಿದ್ದಾರೆ. ಓಕೆ, ದೇವಸ್ಥಾನ ಇಲ್ಲಿದೆ. ಇಲ್ಲಿ ಮುಂದೆ ಬೈಕಲ್ಲಿ ಹೋಗೋದಕ್ಕಾಗೋದಿಲ್ಲ, ಮರಳಿದೆ. ಸೊ ಇಲ್ಲಿ ಜನ ಯಾರು ಜಾಸ್ತಿ ಬರೋದಿಲ್ಲ ಅಂತೆ. ಸೊ ನೋಡ್ಬೋದು
ಶಿವನ ದೇವಸ್ಥಾನ ಇದು. ಇದು ದೇವಸ್ಥಾನ. ಸೊ ದೇವಸ್ಥಾನ ಬಿಟ್ಟರೆ ಇಲ್ಲಿ ಕೊಳ ಇದೆ, ಬಟ್ ಇಲ್ಲಿ ಗೇಟ್ ಲಾಕ್ ಮಾಡಿದ್ದಾರೆ, ಹೀಗೆ ಒಳಗೆ ಹೋಗೋದಕ್ಕೆ ಆಗೋದಿಲ್ಲ. ನಾನು ನೀವೇನಾದರೂ ರಾಮೇಶ್ವರಕ್ಕೆ ಬಂದರೆ ಖಂಡಿತ ಮಿಸ್ ಮಾಡದೆ ಈ ಪ್ಲೇಸಿಗೆ ಬನ್ನಿ. ತುಂಬ ಸೈಲೆಂಟ್ ಆಗಿದೆ ಜಾಗ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನಂಗೆ ಗೊತ್ತಿಲ್ಲ ಇಲ್ಲಿಗೆ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇಲ್ಲಿ ಯಾರೂ ಬರೋದೇ ಇಲ್ಲ ಅಂತೆ. ಈಗ ದೇವಸ್ಥಾನ ಕ್ಲೋಸ್ ಆಗಿದೆ. ಇವನ್ ಇಲ್ಲೂ ಹೋಗಿ ಈ ಕೊಳಕ್ಕೆ ಎಂಟ್ರಿ ಕೂಡ ಇಲ್ಲ, ಲಾಕ್ ಮಾಡಿದ್ದಾರೆ ಅಲ್ಲಿ ಗೇಟ್ನ. ಸೊ ಜಡತೀರ್ಥ ಅನ್ನೋದು ಇದೊಂದು ಚಿಕ್ಕ ಟೆಂಪಲ್. ಇಲ್ಲಿ ಯಾರು ಜಾಸ್ತಿ ಜನ ಬರೋದಿಲ್ಲ ಅಂತ, ಇವರೊಬ್ಬರು ಮಾತ್ರ ಎಲ್ಲೋ ಅವರು ಕೆಲಸ ಮಾಡ್ತಾರೆ. ಒಕೇಶ್ನಲಿ ಟೈಮ್ ಇದ್ದಾಗ ಇಲ್ಲಿ ಬಂದು ದೇವ್ರನ್ನ ಪೂಜೆ ಮಾಡಿ ಹೋಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಜನಗಳು ಯಾರೂ ಬರೋದಿಲ್ಲ. ಬಟ್ ನೀವೇನಾದರೂ ಫ್ಯಾಮಿಲಿ ಜೊತೆ ಬರ್ತೀನಿ ಅಂದರೆ ನಂಗೆ ಖಂಡಿತ ವಿಸಿಟ್ ಮಾಡಿ. ಇಷ್ಟ ದೂರ ಇಲ್ಲಿ ಕಾರ್ ನಿಲ್ಸೋದಕ್ಕೆ ಜಾಗ ಇದೆ, ಪಾರ್ಕ್ ಮಾಡಿ ಅದಾದಮೇಲೆ ನಡ್ಕೊಂಡು ಬಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ನಿಮ್ಮದ್ರ ಟೈಮ್ ಇತ್ತು ಅಂದರೆ ಖಂಡಿತ ಈ ಜಾಗಕ್ಕೆ ಬಂದೇ ಬನ್ನಿ. ಸೊ ಜಾಗ ತೋರಿಸಿ ನೋಡಿ. ಸೊ ನೋಡ್ತಾ ಇರ್ಬೋದು ಸಾಕಷ್ಟು ನವಿಲುಗಳಿದೆ. ಇದು ಎಲ್ಲಿ ಬರುತ್ತೆ ಲೊಕೇಶನ್ ಎಕ್ಸಾಕ್ಟ್ಲಿ ಅಂದರೆ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿದ್ರೆ, ಇಲ್ಲಾಂದ್ರೆ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಮುಗಿಸಿ ವಾಪಸ್ ರಾಮೇಶ್ವರಂ ಕಡೆ ಹೋಗಬೇಕಿದ್ರೆ ಒಂದು 1 ಕಿಲೋಮೀಟರ್ ಮುಂದೆ ಬಂದರೆ ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಸೊ ಇಟ್ಸ್ ಅ ನೈಸ್ ಪ್ಲೇಸ್. ಈ ಜಾಗನ ವಿಸಿಟ್ ಮಾಡೋದು ಮರಿಬೇಡಿ. ಸೊ ಜಡತೀರ್ಥಂ ಆಯಿತು, ಟೈಮ್ ಆಗಲಿ 5:30 ಆಯಿತು. ಸೊ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ಎಷ್ಟೋ ತನಕ ಓಪನ್ ಇರುತ್ತೆ ಗೊತ್ತಿಲ್ಲ. ಇವಾಗ ಹೋದ್ರೂ ಆಗುತ್ತಾ ಇಲ್ಲ ನೋಡ್ತೀನಿ. ಸೊ ಹೇ ಗೈಸ್, ಈಗಷ್ಟೇ ರೂಮ್ಗೆ ವಾಪಸ್ ಬಂದೆ. ಆ್ಯಕ್ಚುಲಿ ಧನುಷ್ಕೋಟಿ ಮುಗಿಸಿ ಅಬ್ದುಲ್ ಕಲಾಂ ಮೆಮೋರಿಯಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಲ್ಲಿ ಬರೋಷ್ಟರಲ್ಲಿ ಆಗಲೇ ಲೇಟ್ ಆಗಿಬಿಟ್ಟಿತ್ತು, 6 ಗಂಟೆ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಹೋಟೆಲಿಗೆ ಬಂದೆ ಸೀದಾ. ಅವ್ರು ಹೇಳಿದ್ರು ಸರಿ ಈಗ ಹೋದರೆ ಕ್ಲೋಸ್ ಆಗಿರುತ್ತೆ, ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಅಗ್ನಿ ತೀರ್ಥದಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ಟು ಅಲ್ಲಿಂದ 22 ಕೊಳದಿಂದ ಬಾವಿಯಿಂದ ನೀರು ತಲೆ ಮೇಲೆ ಸುರಿತಾರೆ. ಸೊ ಅದನ್ನು ಮುಗಿಸ್ಕೊಂಡು ಬಂದುಬಿಡಿ ಅಂತ ಹೇಳಿದ್ರು. ಸೊ ಅದನ್ನು ಮುಗಿಸ್ಕೊಂಡು ಬಂದೆ. ಅದನ್ನು ಮುಗಿಸಿ ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ಈಗಷ್ಟೇ ವಾಪಸ್ ಬಂದೆ ರೂಮ್ಗೆ. ಸೊ ಅರೌಂಡ್ 6:30 ಹೋದೆ. ಈಗ ಟೈಮ್ ಬಂದು 8:30 ಆಯಿತು. ಅರೌಂಡ್ 6:30ಇಂದ 8 o'clock ತನಕ. ಸೊ 1.5 hour ಬೇಕು ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ. ಸೊ ಈಗೇನಂದರೆ ಈಗ ಊಟಕ್ಕೆ ಹೋಗ್ಬಿಟ್ಟು ಹಾಗೆ ಮಾರ್ಕೆಟ್ ಸೈಡ್ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಎಲ್ಲ ಮಾಡಿಕೊಂಡು ಡಿನ್ನರ್ ಮಾಡ್ಕೊಂಬರ್ತೀನಿ. ಮತ್ತು ಬೆಳಗ್ಗೆ ಸ್ಫಟಿಕಲಿಂಗ ದರ್ಶನ ಇದೆಯಂತೆ, ಅದು ಬಂದು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ತನಕ ಮಾತ್ರ ಇರುತ್ತೆ. ಸೊ 4:30ಗೆ ಏನೋ ಗೇಟ್ ಓಪನ್ ಮಾಡ್ತಾರಂತೆ. 4:30 ಆಗಲ್ಲ, ಸಾರಿ 4:45 ಈಸ್ಟ್ ಗೇಟ್ ಹತ್ರ ಕ್ಯೂವಲ್ಲಿ ನಿಂತ್ಕೋಬೇಕು. ಸೊ ಬೇಗ ದರ್ಶನ ಆಗುತ್ತಂತ. ಸೊ ಈಗ ಹಾಗೆ ಹೋಗ್ಬಿಟ್ಟು ಅದನ್ನು ದೇವ್ರ ರೂಟ್ ಹೇಗಿದೆ, ಎಲ್ಲಿದೆ, ಎಲ್ಲಿಗೆ ಹೋಗ್ಬೇಕಂತ ರೂಟ್ ನೋಡಿಕೊಂಡು ಅಲ್ಲಿಂದ ಶಾಪಿಂಗ್ ಮುಗಿಸಿ ಊಟ ಮಾಡ್ಕೊಂಡು ಒಟ್ಟಿಗೆ ಬರ್ತೀನಿ.
ಸೊ ಆ್ಯಕ್ಚುಲಿ ಕನ್ಫರ್ಮ್ ಆಯಿತು, ಇಲ್ಲೇ ಇರೋದಂತೆ. ಬೆಳಗ್ಗೆ ಕ್ಯೂಗೆ ಬಂದರೆ ಇಲ್ಲಿಂದ ಕ್ಯೂಲಿ ನಿಂತ್ಕೊಂಡು ಇಲ್ಲಿಂದನೇ ಸ್ಫಟಿಕಲಿಂಗ ದರ್ಶನಕ್ಕೆ ಹೋಗೋದಂತೆ. ಸೊ ಇಲ್ಲಿ ಅಗೇನ್ ಸ್ಪೆಷಲ್ ಕ್ಯೂ ಇರುತ್ತೆ, ಜನರಲ್ ಕ್ಯೂ ಇರುತ್ತೆ. 50 ರುಪೀಸ್, 100 ರುಪೀಸ್, 200 ರುಪೀಸ್ ಅಂತ. ಸೊ ಯಾವ ಥರ ದರ್ಶನ ಬೇಕೋ ಆ ಥರ ತೊಗೋಬೋದು. ಅಂದರೆ ಬೇಗ ಏನಾದರೂ ಮೂವ್ ಆಗಬೇಕು ಅಂದರೆ